ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರಟೆ ಹಡಲ್ ಚಾನಲ್. ನೀವು ನೋಡ್ದಂಗೆ RCB ಪ್ರಿವ್ಯೂ ಮುಗಿಸಿದೀವಿ. ಸೊ ಅವ್ರನ್ನ ಫೇಸ್ ಮಾಡ್ತಿರೋ SRH ಬಗ್ಗೆ ಮಾತಾಡೋಣ ಇವಾಗ. SRH ಇಸ್ ಅ ವೆರಿ ಸ್ಟ್ರಾಂಗ್ ಟೀಮ್, ಆಸ್ ವಿ ಆಲ್ ನೋ. ಅವ್ರು 300 ಹೊಡಿಯಕ್ಕಾದ್ರೂ ಸರಿ, ಹೊಡಿಸ್ಕೊಳಕಾದ್ರೂ ಸರಿ ಅವ್ರ ಟೀಮು. ಸೊ ವಿತ್ ಆಲ್ಸೋ ಪ್ಯಾಟ್ ಕಮಿನ್ಸ್ ಅವ್ರು ಕೂಡ ಬರ್ತಿಲ್ಲ, ಅದೊಂದು ಶಾಕರ್ ಅವ್ರಿಗೆ. ಫಸ್ಟ್ ಫ್ಯೂ ಮ್ಯಾಚಸ್ ಅವ್ರು ಕೂಡ ಇರಲ್ಲ. ಸೊ ನೋಡೋಣ ಬನ್ನಿ ಅವ್ರ ಸ್ಕ್ವಾಡ್ ಯಾವ ತರ ಕಾಣಿಸುತ್ತೆ, ಅವ್ರ ಪ್ಲೇಯಿಂಗ್ ಇಲ್ಲ 12 ಯಾವ ತರ ಇರತ್ತೆ ಅಂತ ನೋಡೋಣ. ಸೊ ಆಶು, ಅವ್ರ ಪ್ಲೇಯಿಂಗ್ 11 ಅಲ್ಲಿ ನಿನ್ಗೆ ಯಾವ ಅವ್ರ ಆಕ್ಷನ್ ಇಂದಾನೆ ತಗೊಳ್ಳೋಣ. ಆಕ್ಷನ್ ಯಾವ ತರ ಮಾಡಿದ್ರು ಅನ್ನಿಸ್ತು? ಲೈಕ್ ವಾಟ್ ವರ್ ದರ್ ಪ್ಲಸಸ್ ಅಂಡ್ ಮೈನಸಸ್ ಹೇಳು. ನನ್ ಪ್ರಕಾರ ದೇ ಹ್ಯಾಡ್ ಟು ಗೆಟ್ ಸಮ್ ಒನ್ ಇಂಡಿಯನ್ ಬೌಲರ್ ಆಕ್ಷನ್ ಅಲ್ಲಿ, ಬಿಕಾಸ್ ದಿ ಲೆಟ್ ಗೋ ಆಫ್ ಶಮಿ ಅಂಡ್ ದೇರ್ ಬೌಲಿಂಗ್ ಯಾವಾಗ್ಲೂ ಸ್ವಲ್ಪ ಥಿನ್ನೇ ಇತ್ತು ಅಂತ ಹೇಳ್ಬೇಕು. ನೀನ್ ಹೇಳ್ದಂಗೆ 300 250 ಪ್ಲಸ್ ಸ್ಕೋರ್ಸ್, 200 ಪ್ಲಸ್ ಸ್ಕೋರ್ಸ್ ಜಾಸ್ತಿ ಹೊಡಿಸ್ಕೊಂಡಿರೋದವ್ರೆ ಓವರ್ ದ ಲಾಸ್ಟ್ 2-3 ಇಯರ್ಸ್. ಅಂಡ್ ಹೈದರಾಬಾದ್ ಬೀಯಿಂಗ್ ನ್ಯಾಷನಲ್ ಹೈವೇ, ಅದ್ಯಾವುದೋ ಸಖತ್ತಾಗಿ ರೋಡ್ ಹಾಕ್ಬಿಟ್ಟಿದ್ದಾರೆ ಆ ಪಿಚ್ ಅಲ್ಲಿ. ಸೊ ನ್ಯಾಷನಲ್ ಹೈವೇ 270 ಅಂತ ಹೇಳ್ಬೋದು ಬೇಕಂದ್ರೆ, ನಾವು ಎಲ್ಲಾ ಸ್ಕೋರ್ 270 ಹೋಗುತ್ತೆ ಅಲ್ಲಿ. ಬಟ್ ಜೋಕ್ಸ್ ಅಸೈಡ್, ನನ್ ಪ್ರಕಾರ ಬೌಲಿಂಗ್ ವೈಸ್ ದೇ ಆರ್ ಸ್ಟಿಲ್ ಥಿನ್ ಅಂತ ಹೇಳ್ಬೇಕು. ದೇ ಶುಗಮ್ ಮಾವಿನ್ ತಗೊಂಡಿದ್ದಾರೆ ಇಂಡಿಯನ್ ಫಾಸ್ಟ್ ಬೌಲರ್ ಆಗಿ. ಬಟ್ ಐ ಡೋಂಟ್ ಥಿಂಕ್ ಹೆಲ್ ಸ್ಟಾರ್ಟ್, ಬಿಕಾಸ್ ಜಯದೇವ್ ಉನ್ನಟ್ಕಟ್ ಮತ್ತೆ ಝೀಶಾನ್ ಅನ್ಸಾರಿನೇ ಆಡ್ತಾರೆ. ಅಂಡ್ ಹರ್ಷಲ್ ಪಟೇಲ್ ಆಫ್ ಕೋರ್ಸ್ ದೇರ್ ಪ್ರೈಮ್ ಬೌಲರ್ ಡೆತ್ ಅಲ್ಲಿ. ಅಂಡ್ ಅದರ್ ಪಿಕ್ಸ್ ದಟ್ ದೇ ಟುಕ್ ಇನ್ ದ ಆಕ್ಷನ್ ಮಾತಾಡ್ಬೇಕು ಅಂದ್ರೆ, ಜಾಕ್ ಎಡ್ವರ್ಡ್ಸ್ ನ ತಗೊಂಡಿದ್ರು. ಅವ್ರು ಇವಾಗ ಇಂಜುರಿಯಿಂದ ಅನ್ಅವೈಲಬಲ್ ಆಗಿದ್ದಾರೆ. ಅವ್ರ ರಿಪ್ಲೇಸ್ಮೆಂಟ್ ಆಗಿ ಡೇವಿಡ್ ಪೇನ್ ಬಂದಿದ್ದಾರೆ. ಬಟ್ ಐ ಆಮ್ ಪ್ರಿಟಿ ಶೋರ್ ಹಿ ವೋಂಟ್ ಗೆಟ್ ದಟ್ ಮಚ್ ಗೇಮ್ಸ್ ಇನ್ ದಿಸ್ ಸೀಸನ್. ಅದರ್ವೈಸ್ ಸ್ಕ್ವಾಡ್ ನೋಡಿದ್ರೆ ಐ ಥಿಂಕ್ ಅಗೈನ್ ಬ್ಯಾಟಿಂಗ್ ಹೆವಿ ಅಂಡ್ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಮಾಡಕ್ಕೆ ಲಿಯಮ್ ಲಿವಿಂಗ್ಸ್ಟನ್ ಬಂದಿದ್ದಾರೆ ಈ ಸಲ. He hasn't been with ನಮ್ಗೊಂದ್ ಕ್ಯಾಚ್ ಹಿಡ್ಕೊಂಡ್ರು ಫೈನಲ್ ಅಲ್ಲಿ, ಅದಕ್ಕೆ ಯಾವಾಗ್ಲೂ ದೊಡ್ಡ ನಮಸ್ಕಾರ ಹೇಳ್ಬೇಕು ಅವ್ರಿಗೆ, ಜಾಶ್ ಇಂಗ್ಲಿಷ್ ಅವ್ರದ್ದು. ಬಟ್ ಅವ್ರಿಗೆ ಜಾಸ್ತಿನೇ ಪೇ ಮಾಡಿ ತಗೊಂಡಿದ್ದಾರೆ ಲಿಯಮ್ ಲಿವಿಂಗ್ಸ್ಟನ್. ದೇ ಆರ್ ಲುಕಿಂಗ್ ದಟ್ ಅಟ್ ನಂಬರ್ 5, ನಂಬರ್ 6 ರೋಲ್ ಅಂತ ಹೇಳ್ಬೇಕು. ಅಂಡ್ ಹರ್ಷ್ ದುಬೆ ಲಾಸ್ಟ್ ಸೀಸನ್ ಅಲ್ಲಿ ಎಂಡ್ ಅಲ್ಲಿ ಅಟ್ ದ ಫ್ಯಾಗ್ ಎಂಡ್ ಆಫ್ ದ ಸೀಸನ್ ಬಂದ್ರು. ಸ್ಲೋ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಫ್ರಮ್ ವಿದರ್ಭ. ನನ್ ಪ್ರಕಾರ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಆಲ್ಸೋ ಒನ್ ಇಂಟ್ರೆಸ್ಟಿಂಗ್ ಪ್ಲೇಯರ್, ಸಲೀಲ್ ಅರೋರಾ ಇದ್ದಾರೆ ಅಲ್ಲಿ, ಕೀಪರ್. ಹಿ ಇಸ್ ಅ ಬ್ಯಾಕಪ್ ಫಾರ್ ಅನಿಕೇತ್ ವರ್ಮಾ ಇನ್ ಕೇಸ್ ಹಿ ಡಸಂಟ್ ಪರ್ಫಾರ್ಮ್. ದೇ ಮೈಟ್ ಪ್ಲೇ, if they go out on a limb, and they might even play Salil Arora at the start. But I feel Aniket Verma start ಮಾಡ್ತಾರೆ as ಲಾಸ್ಟ್ ಇಯರ್ ಚೆನ್ನಾಗಿ ಮಾಡಿರೋದ್ರಿಂದ. ಸೊ ಗೋಯಿಂಗ್ ಟು ದರ್ ಪ್ಲೇಯಿಂಗ್ 12, ಶ್ರೇಯಸ್. ಸೊ ಅದೇ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ಯಾ ಅನ್ಸತ್ತೆ ಇಲ್ಲಿ. ಆಸ್ ವಿ ಆಲ್ ನೋ, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾರೆ. ಅಂಡ್ ಸಿನ್ಸ್ ಹರ್ಷಲ್ ಪ್ಯಾಟ್ ಕಮಿನ್ಸ್ ಅವರು ಫಸ್ಟ್ ಫ್ಯೂ ಮ್ಯಾಚಸ್ಗೆ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಇಶಾನ್ ಕಿಶನ್ ಅವ್ರು ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ. ನೋಡೋಣ, ಅವರು ಜಾರ್ಖಂಡ್ ಕೂಡ ಕ್ಯಾಪ್ಟನ್ ಆಗಿ ಸ್ಮ್ಯಾಟ್ ಗೆದ್ಕೊಂಡ್ ಬಂದಿದ್ದಾರೆ. ಸೊ ಹಿ ಹಸ್ ಡನ್ ರಿಯಲಿ ವೆಲ್ ದೇರ್. ಸೊ ನೋಡೋಣ ಇಲ್ಲಿ IPL ಅಲ್ಲಿ ಈ ಪ್ರೆಷರ್ ಸಿಚುವೇಶನ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ. ಅಂಡ್ ಆಸ್ ವಿ ಆಲ್ ನೋ, ಕ್ಲಾಸ್ ನಂಬರ್ 4 ಬರ್ತಾರೆ, ಸ್ಪಿನ್ ಬ್ಯಾಶರ್ ಅವರು. ನೋಡ್ಬೇಕು, ಅವ್ರು ಕೂಡ ಕ್ರಿಕೆಟ್ ಆಡಿಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಸೊ ಇವನ್ ಹಿ ಇಸ್ ಕಮಿಂಗ್ ಆಫ್ ಅ ಬ್ರೇಕ್. ನೋಡ್ಬೇಕು ಅವ್ರು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅನಿಕೇತ್ ವರ್ಮಾ ಅವ್ರು ಲಾಸ್ಟ್ ಇಯರ್ ನೀನ್ ಹೇಳ್ದಂಗೆ ತುಂಬಾ ಪ್ರಾಮಿಸ್ ತೋರಿಸಿದ್ದಾರೆ. ನೋಡ್ಬೇಕು ಅವ್ರು ಆ ಪ್ರಾಮಿಸ್ ನ ಕೀಪ್ ಅಪ್ ಮಾಡ್ತಾರಾ, ಇಲ್ಲಾಂದ್ರೆ ಅವ್ರಿಗೆ ಬ್ಯಾಕಪ್ ಆಗಿ ನೀನ್ ಹೇಳ್ದಂಗೆ ಸಲೀಲ್ ಅರೋರಾ ಆಗಿರ್ಬೋದು, ಇಲ್ಲ ಸ್ಮರಣ್ ಆಗಿರ್ಬೋದು ನಮ್ ಕರ್ನಾಟಕದವರು. ಸೊ ಅವ್ರ ಪ್ಲೇಸ್ಗೆ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ವಿಜಯ್ ಹಜಾರೆ ಮತ್ತೆ ಸ್ಮ್ಯಾಟ್ ಅಲ್ಲಿ ತುಂಬಾ ಒಳ್ಳೆ, ಇವನ್ ರಂಜಿನಲ್ಲೂ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಸ್ಮರಣ್. ಸೊ ಸ್ಮರಣ್ ಬರ್ಬೋದು. ಬಟ್ ಕಮಿಂಗ್ ಟು ಕ್ಲಾಸನ್ಸ್ ಕೇಸ್, ಅವ್ರು ಆಕ್ಚುಲಿ ಲಾಸ್ಟ್ 1 ಇಯರ್ ನೋಡಿದ್ರೆ ನೀನು 100 ಆಗಿರ್ಲಿ ಅಥವಾ SI T20 ಆಗಿರ್ಲಿ, ಎಲ್ಲೂ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ಸೊ ಕ್ಲಾಸನ್ ನೀಡ್ಸ್ ರನ್ಸ್. ಹಿ ಆಲ್ಸೋ ಹ್ಯಾಸ್ ಟು ಗೆಟ್ ಬ್ಯಾಕ್ ಟು ಫಾರ್ಮ್ ಅಂತ ಹೇಳ್ಬೇಕು. ಬಟ್ ಇನ್ ಕೇಸ್ ತುಂಬಾ ವಿಕೆಟ್ಸ್ ಹೋದ್ರೆ, ಅವ್ರ ಕ್ಲಾಸನ್ನ ಲಾಸ್ಟ್ ಸೀಸನ್ ತುಂಬಾ ಹಿಂದೆ ಇಟ್ಕೊಂಡಿದ್ರು. ಅನಿಕೇತ್ ವರ್ಮನ ಪುಷ್ ಮಾಡಿದ್ರು ಮೇಲಕ್ಕೆ, ನಿತೀಶ್ ರೆಡ್ಡಿನ ಪುಷ್ ಮಾಡಿದ್ರು. ಇಟ್ಸ್ ಇಂಟ್ರೆಸ್ಟಿಂಗ್ ಟು ಸಿ ಇಫ್ ದೇ ವಿಲ್ ಡೂ ದ ಸೇಮ್ ದಿಸ್ ಇಯರ್. ಸ್ವಲ್ಪ ಅವ್ರಿಗೆ ಫ್ಲೆಕ್ಸಿಬಲ್ ಕೊಡಕ್ಕೆ ಲಿಯಮ್ ಲಿವಿಂಗ್ಸ್ಟನ್ ಬಂದಿದ್ದಾರೆ. ಲಾಸ್ಟ್ ಇಯರ್ ಬ್ಯಾಕಪ್ ಅಂತ, ಅಥವಾ ಅವ್ರಿಗೆ ಕಂಫರ್ಟ್ ಝೋನ್ ಇರ್ಲಿಲ್ಲ, ಕುಶನ್ ಇರ್ಲಿಲ್ಲ ಮಿಡಲ್ ಆರ್ಡರ್ ಅಲ್ಲಿ. ಈ ಸಲ ಲಿವಿಂಗ್ಸ್ಟನ್ ಬಂದಿದ್ದಾರೆ, ನೋಡೋಣ. ಸೊ ಅದೇನೆ, ಫಸ್ಟ್ ಫ್ಯೂ ಮ್ಯಾಚಸ್ಗೆ ನೀವ್ ನೋಡ್ತಿರಂಗೆ ಪ್ಯಾಟ್ ಕಮಿನ್ಸ್ ಅವ್ರ ಇಲ್ಲ. ಸೊ ಅವ್ರ ಬದಲು ವಿ ಫೀಲ್ ಝೀಶನ್ ಅನ್ಸಾರಿ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಅಂಡ್ ಬ್ರೈಡನ್ ಕಾರ್ಸ್ ಇದಾರೆ. ಸೊ ಹಿ ಆಲ್ಸೋ ಗಿವ್ ದಟ್ ಕುಶನಿಂಗ್, ಬ್ಯಾಟಿಂಗ್ ಕುಶನಿಂಗ್ ಕೊಡ್ತಾರೆ ನಿಮ್ಗೆ. ಇವ್ರು ಬಿಟ್ರೆ ನಿಮ್ಗೆ ಅದರ್ ಆಪ್ಷನ್ ಲಾಸ್ಟ್ ಇಯರ್ ಪರ್ಫಾರ್ಮ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಗ್ಲಿಮ್ಸ್ ತೋರಿಸಿದ ಇಶಾನ್ ಮಲಿಂಗ್ ಅವ್ರು ಕೂಡ ಇದಾರೆ. ಸೊ ಇವನ್ ಹಿ ಇಸ್ ಕ್ಲಿಯರ್ಡ್, ಶ್ರೀಲಂಕಾ ಇಂದ ಅವ್ರು ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ಹಿ ಇಸ್ ಒನ್ ಆಫ್ ದ ವೆರಿ ಫ್ಯೂ ಪೀಪಲ್ ಹೂಸ್ ಗಾಟ್ ದಟ್ ಕ್ಲಿಯರೆನ್ಸ್. ಅದಕ್ಕೋಸ್ಕರ ಸೊ ಅವರು ಒಂದು ಬ್ಯಾಕಪ್ ಆಪ್ಷನ್ ಇದಾರೆ ಬ್ರೈಡನ್ ಕಾರ್ಸ್ಗೆ. ಸೊ ನೋಡೋಣ, ದಿಸ್ ಇಸ್ ಆರ್ ಪ್ಲೇಯಿಂಗ್ 12 ಅಂತ ಹೇಳ್ಬೋದು. ನಿಂಗೇನ್ ಅನ್ಸತ್ತೆ ಟಾಪ್ 4
SRH this year? ಕಷ್ಟ ಇದೆ ಮಗ, ನನ್ನ ಟೀಮ್ ಅಲ್ಲಿ ಅಂತೂ ಇಲ್ಲ. ನನ್ನ ಟಾಪ್ 4 ಗೆ SRH ಬರೋದ್ ಕಷ್ಟ ಇದೆ. ಅಗೇನ್ ಅವ್ರ ಬೌಲಿಂಗ್ ಸ್ವಲ್ಪ ವೀಕ್ ಇದೆ ಅಂತ ಹೇಳ್ಬೇಕು. ನೋಡೋಣ. ಅಗೇನ್ ಹರ್ಷಲ್ ಪಟೇಲ್ ಮತ್ತೆ ಇನ್ನೊಂದು ಪರ್ಪಲ್ ಸೀಸನ್ ನಡೀತು ಅಂದ್ರೆ ಹೇಳಕ್ ಆಗಲ್ಲ. ಆರೆಂಜ್ ಆರ್ಮಿ ನಲ್ಲಿ ಪರ್ಪಲ್ ಕ್ಯಾಪ್. ಸೊ ಆತರ ಏನಾದ್ರು ಒಂದು ಮ್ಯಾಜಿಕ್ ಏನಾದ್ರು ನಡಿಬೇಕು ಅವ್ರಿಗೆ ಹೇಳ್ಬೇಕಂದ್ರೆ. ಅಂಡ್ ಆಲ್ಸೋ ಲಿಯಮ್ ಲಿವಿಂಗ್ಸ್ಟನ್ ಮತ್ತೆ ಹರ್ಷ್ ದುಬೆ ಆರ್ ದ ಓನ್ಲಿ 2 ಸ್ಪಿನ್ನರ್ಸ್ ಅವ್ರಿಗೆ. ಸೊ ಇಲ್ಲ, ಝೀಶನ್ ಅನ್ಸಾರಿ ಆಗ್ತಾರೆ, ಒಳ್ಳೆ ಲೆಗ್ ಸ್ಪಿನ್ನರ್ ಇದ್ದಾರೆ. ಬಟ್ ಅದೇ ತುಂಬಾ ಇನ್ಎಕ್ಸ್ಪೀರಿಯನ್ಸ್ ನೀನ್ ಹೇಳ್ದಂಗೆ. ಆಮೇಲೆ ಆ ಪಿಚ್ ಗೆ ಸ್ವಲ್ಪ ಕಷ್ಟ ಇದೆ, ಬೇಗ ಅಡಾಪ್ಟ್ ಆಗ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ರನ್ಸ್ ಜಾಸ್ತಿನೇ ಬರುತ್ತೆ. ಅಂಡ್ ಫಸ್ಟ್ ದೇ ಆರ್ ಫೇಸಿಂಗ್ RCB ಇನ್ ಚಿನ್ನಸ್ವಾಮಿ, ಅದು ಒಂದು ಪ್ರೆಷರ್ ಇರುತ್ತೆ. RCB ಹೋಮ್ ಗ್ರೌಂಡ್, ನಮ್ಗೆ ಹೈ ಸ್ಕೋರಿಂಗ್ ಗ್ರೌಂಡ್, ಅದು ಸ್ವಲ್ಪ 200-220 ಸ್ಕೋರ್. ಸೊ ನೋಡೋಣ. ನನ್ ಪ್ರಕಾರನು ಬರಲ್ಲ ಟಾಪ್ 4. ಆಲ್ಸೋ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕಮಿನ್ಸ್ ಇಲ್ದೇ ಇರೋದು. ಕಿಶನ್ ಫಾರ್ಮ್ ಮೇಲೆ ಎಫೆಕ್ಟ್ ಆಗಬಹುದು ಅಂತ ಅನ್ಕೊಂಡಿದೀನಿ, ಕ್ಯಾಪ್ಟನ್ಸಿ ಎಲ್ಲ ಬರೋದ್ರಿಂದ. ಬಟ್ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ, ವರ್ಲ್ಡ್ ಕಪ್ ಅಲ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು. ಅವ್ರ ಫ್ಯಾನ್ಸ್ ಹೋಪ್ ಮಾಡ್ತಿರ್ತಾರೆ SRH ಫ್ಯಾನ್ಸ್ ಸೇಮ್ ಕಂಟಿನ್ಯೂ ಆಗ್ಲಿ ಅಂತ. ಸೊ ನೋಡೋಣ ಫ್ರೆಂಡ್ಸ್ ಯಾವ ತರ ಆಗತ್ತೆ ಅಂತ. ಸೊ ದಿಸ್ ಇಸ್ ಆರ್ ಪ್ರಿವ್ಯೂ ಆಫ್ SRH ಟೀಮ್. ಥ್ಯಾಂಕ್ ಯು. Yes, thank you. We'll be back with another team. Sure.